ಇನ್ನು ಬಿಹಾರ ಚುನಾವಣೆಗೆ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಆದರೆ ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಭಾರತೀಯ ಚುನಾವಣಾ ಆಯೋಗದ ವಿರುದ್ಧ ಬಹಳ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕರ್ನಾಟಕದ ಒಂದು ಕ್ಷೇತ್ರದಲ್ಲೂ ಕೂಡ ಭಯಂಕರ ಮೋಸ ಆಗಿದೆ ಅಂತ ಅವರು ನಿನ್ನೆ ಹೇಳಿದ್ರಲ್ಲ, ಇದು ಹೊಸ ಚರ್ಚೆಯನ್ನ ಕೂಡ ಹುಟ್ಟುಹಾಕಿದೆ. ಹೌದು, ನನ್ನ ಕ್ಷೇತ್ರದಲ್ಲೇ ಅಂತ ಅಂದ್ರೆ ಆಗಿನ ರೂರಲ್ಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಆಗಿತ್ತು ಅನ್ನುವಂತ ಡಿ ಕೆ ಶಿವಕುಮಾರ್ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ವಿಚಾರವಾಗಿ ಏನು ರಾಜಕೀಯ ಜಟಾಪಟಿಯಾಗಿತ್ತು, ಬನ್ನಿ ನೋಡೋಣ. ಬಿಹಾರದಲ್ಲಿ ಈ ವರ್ಷದ ಅಂತ್ಯದಲ್ಲಿ ಚುನಾವಣೆ ನಡೆಯಲಿದೆ. ಆದರೆ ಈಗಿನಿಂದ ಕಾವು ಜೋರಾಗಿದ್ದು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ವಿಪಕ್ಷಗಳ ರೋಷಾಗ್ನಿಗೆ ಕಾರಣವಾಗಿದೆ. ಇದೇ ವಿಚಾರದಲ್ಲಿ ಹೊತ್ತಿಕೊಂಡ ಜ್ವಾಲೆಯ ಕಿಡಿ ಕರ್ನಾಟಕದ ಮೇಲೂ ಬಿದ್ದಿದೆ. ಅದೇನಂದ್ರೆ ನಿನ್ನೆಯಷ್ಟೇ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೊಸ ಬಾಂಬ್ ಹಾಕಿದ್ರು. ಹಿಂದೆ ಮಹಾರಾಷ್ಟ್ರ ಚುನಾವಣೆ ವೇಳೆ ಯಾವ ರೀತಿ ಅಕ್ರಮ ಮಾಡಿದ್ರು ಅದೇ ರೀತಿ ಕರ್ನಾಟಕದಲ್ಲೂ ಲೋಕಸಭೆ ಚುನಾವಣೆ ವೇಳೆ ಭಯಂಕರ ಅಕ್ರಮವನ್ನ ನಾವು ಪತ್ತೆ ಹಚ್ಚಿದ್ದೇವೆ ಅಂದಿದ್ರು. सिर्फ 52 लाख की बात नहीं है, सिर्फ बिहार की बात नहीं है. महाराष्ट्र में इन्होंने चीटिंग की. हमने सवाल पूछे इलेक्शन कमीशन से, वोटर लिस्ट दिखाइए. इन्होंने वोटर लिस्ट नहीं दिखाई. हमने कहा कि वीडियोग्राफी दिखा दीजिए. वीडियोग्राफी का कानून बदल दिया. 1 करोड़ नए वोटर्स आए थे महाराष्ट्र में और इलेक्शन चोरी किया. ठीक है. कर्नाटक में हमने रिसर्च की है थोड़ी. कर्नाटक में हमने भयंकर चोरी पकड़ी है. मैं ब्लैक एंड व्हाइट में आपको दिखाऊंगा, इलेक्शन कमीशन को दिखाऊंगा. ठीक है, ब्लैक एंड व्हाइट में कि कैसे चोरी की जाती है, कहां की जाती है. ಈ ಬಗ್ಗೆ ಚುನಾವಣಾ ಆಯೋಗ ಸ್ಪಷ್ಟನೆ ನೀಡಿತು. ಈ ಆರೋಪ ಆಧಾರ ರಹಿತ ಅಂತ ಹೇಳಿತು. ಇದಕ್ಕೂ ಇಂದು ಪ್ರತಿಕ್ರಿಯಿಸಿರುವ ರಾಹುಲ್ ಗಾಂಧಿ 100% ಸಾಕ್ಷಿ ಇದೆ ಅಂತ ಹೇಳಿದ್ರು. That election commission is not doing its job. Now we have concrete 100% proof of election commission allowing cheating in a seat in Karnataka. Not 90%. When we decide to show it to you, it is 100% proof. Okay? And we just looked at one constituency and we found this. ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿ ಕೆ ಶಿವಕುಮಾರ್, ನಾನು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಒಪ್ಪುತ್ತೇನೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ತನಿಖೆ ನಡೆಸಿದ್ದೇನೆ. ಅಲ್ಲಿ ಅನೇಕ ಗೋಲ್ಮಾಲ್ ನಡೆದಿವೆ ಅಂತ ಹೇಳಿದ್ದಾರೆ. So I also agree with Rahul Gandhi. Even I also have a very thorough this one. I also have made a very detailed investigation on even my Bangalore rural constituency also. Lot of golmaals have been done. ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ನಡೆಸುತ್ತಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಗಂಭೀರ ಹೇಳಿಕೆ ನೀಡಿದ್ದು ಚುನಾವಣಾ ಆಯೋಗದ ನಡವಳಿಕೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊಂದಿರುವ ಸಂಸ್ಥೆಯೇ ಅದನ್ನು ಬುಡಮೇಲು ಮಾಡುವವರ ಕೈಯಲ್ಲಿ ಒಂದು ಸಾಧನವಾದರೆ ನಮ್ಮ ಗಣರಾಜ್ಯದ ಆತ್ಮವೇ ಅಪಾಯದಲ್ಲಿದೆ. ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದು ದಾಖಲೆ ಬಿಡುಗಡೆ ಮಾಡ್ತೀನಿ ಎಂದಿರೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.